ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲಿಯೊಂದು ನೀರಿನಲ್ಲಿ ಮುಳುಗಿ ಕೆಳಗಡೆಯಲ್ಲೋ ಆಳಕ್ಕೆ ಹೋಗಿ ತನ್ನ ಮರಿಗಳನ್ನು ಒಂದೊಂದಾಗಿ ತಂದು ಮೇಲೆ ಇಡುವಂತಹ ಒಂದು ವಿಡಿಯೋ ಕ್ಲಿಪ್ ಪ್ರಸಾರ ಆಗ್ತಾ ಇತ್ತು. ಅದನ್ನು ನೋಡಿದಾಗ ಅನಿಸಿದ್ದು, ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತಹ ತಾಯ್ತನ, ಅಂದರೆ ಆ ಹೆಣ್ಣು ಜೀವಿಗೆ, ಹೆಣ್ಣು ಎಂಬುದಕ್ಕೆ ತಾಯ್ತನ ಎಂಬುದು ಸಹಜವಾಗಿ ಪ್ರಕೃತಿಯ ಕೊಡುಗೆ ಅಥವಾ ದೇವರ ಕೊಡುಗೆ ಅಂತ ಹೇಳ್ಬೋದು. ಅದನ್ನ ನೆನಪಿಟ್ಕೊಳ್ಬೇಕು. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನಾವು ಚತುರ್ಯಜ್ಞಗಳಿಗೆ ಬಾಧ್ಯಸ್ಥರು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೆಲವು ಕರ್ತವ್ಯಗಳನ್ನು ನಾವು ನಿಭಾಯಿಸಲೇಬೇಕು. ಬಡತನ, ಸಿರಿತನ ಅದೆಲ್ಲ ಆಮೇಲಿನ ಪ್ರಶ್ನೆ. ಹೇಗೆ ನಮಗೆ ಅಗತ್ಯಗಳು ಅಂತಿರ್ತವೋ ಅದೇ ರೀತಿಯಲ್ಲಿ ಪ್ರಾಥಮಿಕ ಕರ್ತವ್ಯಗಳು ಅಂತ ಕೆಲವೊಂದು ನಿಗದಿಯಾಗಿರ್ತವೆ. ಅದನ್ನ ನಮ್ಮ ಆಶಯ ಋಷಿ ಮುನಿಗಳು ಹೇಳಿ ಹೋಗಿದ್ದಾರೆ. ಹೀಗೆ ಮಾಡಬೇಕು, ಹೀಗೆ ಬದುಕಬೇಕು ಅಂದ್ರೆ ಮಾತ್ರ ನಾವು ಮನುಷ್ಯರಾಗ್ತೇವೆ. ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಅಷ್ಟೇ. ಯಾಕೆಂತಂದ್ರೆ ಹುಟ್ಟಿದ ಎಲ್ಲ ಜೀವಿಯೂ ತನ್ನ ಆಹಾರಕ್ಕಾಗಿ, ತನ್ನ ಬದುಕಿಗಾಗಿ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಕುಟುಂಬಕ್ಕಾಗಿ ಹೇಗೇಗೋ ಕೆಲಸ ಮಾಡ್ತಾ ಇರ್ತದೆ. ಅದು ಯಾವುದೇ ಜೀವಿ ಇರ್ಬೋದು, ಯಾವುದೋ ಒಂದು ಪಕ್ಷಿ ಇರ್ಬೋದು, ಅದೊಂದು ಪ್ರಾಣಿ ಇರ್ಬೋದು. ತನ್ನದೇ ಆದ ಜೀವನ, ತನ್ನದೇ ಆದ ಬದುಕು, ತನ್ನದೇ ಆದ ಕುಟುಂಬ ಹೀಗೆಲ್ಲ ಇರುತ್ತದೆ. ಅದನ್ನು ನಾವು ಕಾಣಬಹುದು. ತನ್ನ ಆಹಾರವನ್ನು ತಾನು ಹುಡುಕೊಳ್ತದೆ. ಮನುಷ್ಯನು ಅದಷ್ಟೇ ಮಾಡಿದ್ರೆ ಆಗ ಮನುಷ್ಯ ನೆನೆಸ್ಕೊಳ್ಳಿಕ್ಕೆ ಮತ್ತೆ ವೈಶಿಷ್ಟ್ಯ ಏನು ಉಳಿತು? ಮನುಷ್ಯನಾಗಿ ಬದುಕಬೇಕು ಅಂತಂದ್ರೆ ಮನುಷ್ಯ ಕೆಲವೊಂದು ವಿಷಯಗಳಲ್ಲಿ ಭಿನ್ನವಾಗಿರ್ಬೇಕು ಅಂದ್ರೆ ಹೇಗೆ? ಅದಕ್ಕಾಗಿ ಕೆಲವೊಂದು ತಂತ್ರಜ್ಞಾನ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಋಷಿಗಳು ಪ್ರತಿಯೊಂದು ಹೇಳಿದ್ದು ವಿಜ್ಞಾನನೇ. ಅದು ಸುಜ್ಞಾನ. ವಿಜ್ಞಾನ ಅಂತ ಹೇಳೋದಕ್ಕಿಂತ ಸುಜ್ಞಾನ ಅಂತ ಹೇಳಿ. ಯಾಕೆಂದ್ರೆ ಅದು ಪರಮೋಚ್ಚ ಜ್ಞಾನ. ಯಾವುದೇ ಒಂದು ವಿಷಯ ಅವ್ರು ಹೇಳಿದ್ದು ಕೇವಲ ಒಬ್ಬರ ಅನುಭವದಿಂದ ಹೇಳಿದ್ದಲ್ಲ. ಸಹಸ್ರಾರು ಜನ ಒಟ್ಟಿಗೆ ಕಲಿತಾ ಇದ್ರು ಅವರು. ಆ ಕಾಲದಲ್ಲಿ, ಆ ಯುಗದಲ್ಲಿ, ಆ ಕಾಡು ಮೇಡುಗಳಲ್ಲೇ ಸಾವಿರಗಟ್ಟಲೆ ಜನ ಋಷಿಮುನಿಗಳು ಒಂದು ಕಡೆ ಸೇರಿ ಸಭೆ ನಡೆಸಿ ಹಲವಾರು ವರ್ಷಾಂತರಗಳ ಅನುಭವಗಳನ್ನು ಕಲೆ ಹಾಕಿ ಅವುಗಳನ್ನು ಮತಿಸಿ ಭೂತ, ಭವಿಷ್ಯ, ವರ್ತಮಾನ ಕಾಲಗಳ ಗಣನೆಗೆ ತೆಗೆದುಕೊಂಡು ಅದನ್ನು ನಿರ್ಧಾರ ಮಾಡ್ತಿದ್ರು. ಯಾವುದು ಸಾರ್ವಕಾಲಿಕ ಅಂತ. ಆ ಸಾರ್ವಕಾಲಿಕ ಅನಿಸಿಕೊಂಡಂತಹ ಅಂಶಗಳನ್ನ ಹೇಳಿ ಹೋಗಿದ್ದಾರೆ. ಇವತ್ತಿಗೂ ಸತ್ಯ, ಹಿಂದೂ ಸತ್ಯ ಆಗಿತ್ತು, ಇವತ್ತಿಗೂ ಸತ್ಯ, ಮುಂದೆಯೂ ಕೂಡ ಸತ್ಯ. ಹಾಗಾಗಿ ಮನುಷ್ಯನವನು ಯಾವ 4 ಕರ್ತವ್ಯಗಳನ್ನ ಪಾಲನೆ ಮಾಡಬೇಕು ಅಥವಾ ಯಾವ 4 ಯಜ್ಞ ಅಂತ ತಕ್ಷಣ ನಿಮಗೆ ನೆನಪಿಗೆ ಬರೋದು ದೊಡ್ಡ ಹೋಮದ ಕುಂಡ, ಏನೋ ಒಂದಷ್ಟು ಆಹುತಿಗಳನ್ನು ಹಾಕೋದು, ತುಪ್ಪ ಇತ್ಯಾದಿಗಳನ್ನು ಬಳಸಿ ಆಹುತಿಗಳನ್ನು ಎರಚೋದು, ಅಲ್ಲಿ ಬೆಂಕಿ ಉರಿತಾ ಇರ್ತದೆ. ಆ ತರದ ಕಲ್ಪನೆ ನಮ್ಮ ಮನಸ್ಸಿಗೆ ಬರ್ತದೆ. ಆದರೆ ಯಜ್ಞ ಅಂದ್ರೆ ಕೇವಲ ಅದಷ್ಟೇ ಯಜ್ಞ ಅಲ್ಲ, ಆಹಾರ ಸ್ವೀಕಾರವೂ ಕೂಡ ಯಜ್ಞ. ಅದೊಂದಷ್ಟು ಲೇಖನಗಳನ್ನು ಮಾಡ್ತಾ ಇದ್ರೆ, ಅಧ್ಯಯನ ಮಾಡ್ತಾ ಇದ್ರೆ ಅದು ಕೂಡ ಒಂದು ಯಜ್ಞ. ಲೇಖನ ಬರಿತಾ ಇದ್ರೆ ಅದು ಕೂಡ ಒಂದು ಯಜ್ಞ. ಅಧ್ಯಾಪನ ಮಾಡ್ತಾ ಇದ್ರೆ, ಬೋಧಿಸ್ತಾ ಇದ್ರೆ ಅದು ಕೂಡ ಒಂದು ಯಜ್ಞ. ಮಾಡುವ ಕಾರ್ಯವೇ, ಪ್ರತಿಯೊಂದು ಕಾರ್ಯವೂ ಒಂದು ರೀತಿಯಲ್ಲಿ ಯಜ್ಞವೇ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ 4 ಯಜ್ಞಗಳನ್ನ ಜೀವನದ ಭಾಗವಾಗಿ ಮನುಷ್ಯರಿಗೆ ಸನಾತನ ಋಷಿಗಳು ಬೋಧಿಸಿದ್ದಾರೆ. ಅದಂದ್ರೆ ದೇವಋಣ, ಪಿತೃಋಣ, ಋಷಿ ಋಣ ಮತ್ತು ಭೂತ ಋಣ ಅಂತ 4 ಋಣಗಳು ನಮಗೆ ಬಾಧಿಸ್ತವೆ. ನಮ್ಮ ಜನ್ಮ ತೆಗೆದುಕೊಂಡು ಭೂಮಿಗೆ ಬಂದ ಮೇಲೆ ಸಹಜವಾಗಿ ನಮಗೆ ಅದು ಅಳವಡಿಸಲ್ಪಡ್ತದೆ. ಹೇಗೆ ರಾಜ್ಯದಲ್ಲೋ ದೇಶದಲ್ಲೋ ಬದುಕಬೇಕಾದ್ರೆ ಇಲ್ಲಿನ ಶಾಸನಗಳಿಗೆ, ವಿಧಿ ನಿಯಮಗಳಿಗೆ ಅನುಸಾರವಾಗಿ ನಾವು ನಡೆದುಕೊಳ್ಬೇಕೋ ಅದೇ ರೀತಿಯಲ್ಲಿ ಮನುಷ್ಯ ಹುಟ್ಟಿದ ತಕ್ಷಣ ಈ 4 ನಿಯಮಗಳು ಅನ್ವಯವಾಗ್ತದೆ. ಅದನ್ನ ಪಾಲನೆ ಮಾಡಬೇಕು. ಮಾಡದೆ ಹೋದ್ರೆ ಏನಾಗ್ತದೆ ಅಂದ್ರೆ, ಚ್ಯುತಿಯಾದರೆ ಮುಂದೆ ಮತ್ತೆ ಜನ್ಮಾಂತರಗಳಲ್ಲಿ ಅದರ ಫಲಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಅದು ನೆಗೆಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ನಮ್ಮ ಪಾಲಿನ ನೆಗೆಟಿವ್ ಬ್ಯಾಲೆನ್ಸ್ ಆಗ್ತದೆ. ಹಾಗಾಗಿ ನಾವು ಅದನ್ನು ಉಳಿಸ್ಕೊಳ್ಬಾರ್ದು, ಅದನ್ನ ಪರಿಪಾಲನೆ ಮಾಡಬೇಕು, ಆದಷ್ಟು ಸಂದಾಯ ಮಾಡಬೇಕು ಆ ಋಣಗಳನ್ನ ಅಂತ ಋಷಿಗಳು ಅದನ್ನ ಅನುಭವದಿಂದ ತಿಳಿಸಿಕೊಟ್ರು. ಋಷಿಗಳು ಅಪರೋಕ್ಷ ಜ್ಞಾನಿಗಳು. ಇನ್ನೊಬ್ಬರ ಅನುಭವವನ್ನ ತಿಳಿದುಕೊಂಡು ಹೇಳಬೇಕು ಅನ್ನುವಂತ ಅಭಿಲಾಷೆ ಆಗಲಿ ಅಥವಾ ಅಗತ್ಯವಾಗಲಿ ಇರಲಿಲ್ಲ. ಆದರೆ ತಾವು ತಪಸ್ಸಿನ ಸಮಯದಲ್ಲಿ ಅನೇಕ ದೃಷ್ಟಾಂತಗಳ ಮೂಲಕ ದೃಷ್ಟಿಸಿದ್ರು, ದರ್ಶನ ಮಾಡಿದ್ರು. ಹಲವಾರು ಋಷಿಗಳು ತಮ್ಮ ತಮ್ಮ ಅನುಭವಗಳನ್ನು ಮತ್ತೆ ಹಂಚಿಕೊಂಡು ಮತಿಸಿ ಕ್ರೋಢೀಕೃತ ರೂಪವನ್ನು ಹೀಗೆ ಅಂತ ಇದಮಿತ್ತಂ ಅಂತ ಹೇಳಿದರು. ಅದನ್ನು ನಾವು ಪಾಲನೆ ಮಾಡಬೇಕು. ಈಗ ಆ ಋಣಗಳನ್ನು ಒಂದೊಂದಾಗಿ ನೋಡೋಣ. ದೇವಋಣ ಅಂತಂದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡ್ದ, ಭಗವಂತ ಸೃಷ್ಟಿಕರ್ತ, ಜಗನ್ನಿಯಾಮಕ, ಬ್ರಹ್ಮಾಂಡದ ಉತ್ಪತ್ತಿಗೆ ಅಥವಾ ಸ್ಥಿತಿಗೆ ಅಥವಾ ಲಯಕ್ಕೆ ಕಾರಣನಾಗುವಂತಹ ಒಂದು ಶಕ್ತಿ. ಅವನೋ ಅವಳೋ
ಯಾವುದೇ ರೂಪದಲ್ಲಿ ಬೇಕಾದ್ರೂ ನಾವು ಹೇಳ್ಬೋದು. ಅದು ನಿರ್ಗುಣ ಅಂದ್ರೆ ನಿರಾಕಾರ, ಅದಕ್ಕೆ ಆಕಾರ ಇಲ್ಲ ಅಂತ ನಮ್ಮ ಋಷಿಗಳು ಹೇಳ್ತಾರೆ. ನಮ್ಮ ವೇದಗಳು ಕೂಡ ಅದನ್ನೇ ಸಾರ್ಥಕ. ಆದರೆ ನಾವು ಲೌಕಿಕವಾಗಿ ನಮ್ಮ ಅನುಕೂಲಕ್ಕಾಗಿ ಹಲವಾರು ದೇವರೂಪಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಏಕೋ ದೇವ ಕೇಶವವಾಂ ಶಿವೋವಾಂ ಅಂದರೆ ದೇವರು ಒಬ್ಬನೇ, ಆದರೆ ಹಲವಾರು ರೂಪಗಳಲ್ಲಿ ನಮಗೆ ಅವನು ಕಾಣಿಸ್ಕೊಳ್ತಾನೆ. ದೇವರು ನಮ್ಮನ್ನು ಭೂಮಿಗೆ ತಂದಿದ್ದರಿಂದ ಅಂದರೆ ಹುಟ್ಟಿಸಿದ್ರಿಂದ ನಮಗೆ ಒಂದಷ್ಟು ಅವಕಾಶಗಳನ್ನು ದೇವರು ಕೊಡ್ತಾನೆ. ಹೇಗೆ ಮ್ಯಾನುಫ್ಯಾಕ್ಚರರ್ಸು ಗಾಡಿಯನ್ನು ತಯಾರು ಮಾಡಿ ಅಥವಾ ಅದೊಂದು ಪ್ರಾಡಕ್ಟ್ ಅನ್ನು ತಯಾರು ಮಾಡಿ ನಮಗೆ ಕೊಟ್ಟು ಬಿಡ್ತಾರೆ. ಮುಂದೆ ನಮ್ಮ ಸ್ವಾತಂತ್ರ್ಯ, ನಾವು ಹೇಗೆ ಬೇಕೋ ಹಾಗೆ ಬೆಳೆಸ್ಕೊಳ್ಬೋದು. ಗಾಡಿ ತಯಾರು ಮಾಡೋದು ನಾವು ಗಾಡಿ ಕೊಟ್ಟ ಮೇಲೆ ಅಲ್ಲಿಗೆ ಅವರ ಆ ಒಂದು ಜವಾಬ್ದಾರಿ ಮುಗೀತು. ಮುಂದಿನ ಜವಾಬ್ದಾರಿ ಮಾಲೀಕ ಅಂತ ಅನ್ಸ್ಕೊಂಡವನು ಅದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಓಡಿಸ್ಬೇಕು, ಹೇಗೆ ಸಂಭಾಳಿಸ್ಕೊಳ್ಳೋದು, ಮೇಂಟೆನೆನ್ಸ್ ಹೇಗೆ ಮಾಡ್ಕೊಳ್ಬೇಕು, ಅದೆಲ್ಲ ಮಾಲೀಕನಿಗೆ ಸಂಬಂಧಪಟ್ಟು. ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ಈ ಶರೀರವನ್ನು ಕೊಟ್ಟ ಮೇಲೆ, ಜನ್ಮವನ್ನು ಕೊಟ್ಟ ಮೇಲೆ ದೇವರು ನಮಗೆ ಮೊದಲಿನ ತಂದೆಯೂ ಹೌದು ತಾಯಿಯೂ ಹೌದು, ಆ ಒಂದು ದೈವತ್ವದ ಋಣ ನಮ್ಮ ಮೇಲಿರುತ್ತದೆ. ಹಾಗಾಗಿ ದೇವರಿಗೆ ನಾವು ಋಣಿಗಳಾಗಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಅನುಷ್ಠಾನಗಳು ಆರಾಧನೆಗಳು ಇರ್ತಾವಲ್ಲ, ಹಾಗೆ ಇದು ದೇವರ ಋಣವನ್ನು ಸಂದಾಯ ಮಾಡುವಂಥದ್ದು ಆ ಒಂದು ರೀತಿಯಲ್ಲಿ ಸಲ್ತದೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಎರಡನೇದಾಗಿ ಬರುವಂಥದ್ದು ಋಷಿ ಋಣ. ಋಷಿ ಋಣವನ್ನು ಎರಡನೇ ಸ್ಥಾನದಲ್ಲಿ, ಯಾಕೆಂದ್ರೆ ಗುರು ಋಣ, ಋಷಿ ಋಣ. ಋಷಿಗಳು ಹಿಂದೆ ಅನೇಕರು ಆಗೋಗಿದ್ದಾರೆ, ಅವರೆಲ್ಲ ನಮ್ಮ ಪೂರ್ವಜರು, ನಾವು ಅವರ ಗೋತ್ರಜರು, ಅಂದ್ರೆ ಅವರ ಗೋತ್ರಗಳಲ್ಲಿ ನಾವು ಹುಟ್ಟಿರ್ತೇವೆ. ಸನಾತನರಿಗೆಲ್ಲರಿಗೂ ಗೋತ್ರ ಇದೆ, ನಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದಿರ್ಬೋದು, ಯಾವ್ಯಾವುದೋ ಬೇರೆ ಬೇರೆ ಗೋತ್ರಗಳಲ್ಲಿ ನಾವು ಹುಟ್ಟಿರ್ತೇವೆ. ಅಂದ್ರೆ ಅದರ ಮೂಲ ಎಲ್ಲ ಋಷಿಗಳದ್ದೇ, ಋಷಿ ಪರಂಪರೆಗೆ ಸೇರಿರುತ್ತದೆ. ಹಾಗಾಗಿ ಆ ಋಷಿಗಳು ಹೇಳಿದ್ರಿಂದ, ಮುಡಿಸಿದ್ರಿಂದ, ತಲೆಮಾರುಗಳ ಸರಪಳಿಗೆ ಮೂಲ ವಂಶಸ್ಥರು ಅವರಾಗಿದ್ದರಿಂದ ಅವರ ಋಣ ನಮಗಿರ್ತದೆ. ಮತ್ತೆ ಇನ್ನೊಂದು, ಬದುಕಿ ಬೇಕಾದ ಜ್ಞಾನ ಸಂಪತ್ತನ್ನ ಅವರು ಕೊಟ್ಟು ಹೋಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಕೃತಿ ಸ್ಮೃತಿ ಪುರಾಣಗಳನ್ನೆಲ್ಲ ದೃಷ್ಟಾಂತಗಳ ರೂಪದಲ್ಲಿ, ವೇದಗಳನ್ನೆಲ್ಲ ದೃಷ್ಟಾಂತ ಅಂತಂದ್ರೆ ದರ್ಶಿಸಿದ್ದು ಅಷ್ಟೇ, ಬರೆದದ್ದಲ್ಲ. ಅಪೌರುಷೇಯ ಅಂದ್ರೆ ಅವರ ಧ್ಯಾನಸ್ಥ ಸ್ಥಿತಿಯಲ್ಲಿ ಕಂಡಿದ್ದನ್ನ ಮೌಖಿಕವಾಗಿ ಉದ್ಗರಿಸಿದಾಗ ಇನ್ನೊಬ್ಬ ಪಕ್ಕದಲ್ಲಿದ್ದ ಋಷಿ ಅದನ್ನ ದಾಖಲಿಸಿ ಆಮೇಲೆ ಅದು ವೇದ ಅಂತ ಹೇಳಿಸ್ಕೊಳ್ತು. ಅದೇನು ಅಂತ ಅರ್ಥಕ್ಕೆ ಅದನ್ನ ಅರ್ಥೈಸಿದ್ರು, ಆ ರೀತಿಯಲ್ಲಿ ಅದು ಮುಂದೆ ಪ್ರಚುರಗೊಂಡಿತು. ಹಾಗಾಗಿ ವೇದ ಪೌರುಷೇಯ ಅದು ಯಾವತ್ತೂ ನಶಿಸುವಂಥದ್ದಲ್ಲ. ಓದಿಗೆ ಸಿಗಲಿ, ಅಧ್ಯಯನಕ್ಕೆ ಸಿಗದಿರಲಿ, ಹೇಗಾದರೂ ಇರಲಿ, ಆದರೆ ಅದು ನಿರ್ನಾಮ ಅಂತ ಆಗೋದಿಲ್ಲ, ಅದು ದೈವ ನಿರ್ಮಿತ ಅಂತ ಹೇಳ್ಬೋದು. ಋಷಿಮುನಿಗಳು ಅದನ್ನ ದರ್ಶನ ಮಾಡಿ ನಮಗೆ ಕೊಟ್ಟಿದ್ದರಿಂದ ಅದೆಲ್ಲ ಋಣ ನಮ್ಮ ಮೇಲಿದೆ. ಅವುಗಳೇ ಜ್ಞಾನದ ಭಂಡಾರಗಳು, ಅವುಗಳ ಮೂಲಕನೇ ನಾವು ಇಷ್ಟೊಂದು ಈ ಮಟ್ಟಕ್ಕೆ ಬಂದಿದ್ದು ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ನಾವು ಕಾಡು ಮನುಷ್ಯರಾಗಿರ್ತೇವೆ. ಹಾಗಾಗಿ ಅದನ್ನ ಕೊಟ್ಟಂತಹ ಋಷಿಮುನಿಗಳ ಋಣವನ್ನ ತೀರಿಸಬೇಕು ಅಂತಂದ್ರೆ ನಾವು ಋಷಿಗಳಿಗೆ ತರ್ಪಣ ಕೊಡೋದು ಅಂತ ಹೇಳ್ತಾರೆ. ಹಾಗೆ ಋಷಿಗಳನ್ನ ನೆನಪಿಸ್ಕೊಳ್ಳೋದು, ಸ್ಮರಿಸೋದು, ಅವರಿಗೆ ವರ್ಷದಲ್ಲಿ ಒಂದು ದಿವಸ ಅಟ್ಲೀಸ್ಟ್ ಗುರುಪೂರ್ಣಿಮೆ ಅಂತ ಬರುತ್ತೆ. ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಆ ಆಷಾಢ ಹುಣ್ಣಿಮೆಯ ಸಂದರ್ಭದಲ್ಲಿ ಗುರುಪೂರ್ಣಿಮೆ ಅಂತ ಕರೀತಾರೆ. ಆ ಹುಣ್ಣಿಮೆಯ ದಿವಸ ಜಗದ್ಗುರು ಕೃಷ್ಣನನ್ನು, ವೇದವ್ಯಾಸರನ್ನು ಮತ್ತು ಇತರ ಋಷಿಮುನಿಗಳನ್ನೆಲ್ಲ ಆಹ್ವಾನಿಸಿದಂದ್ರೆ ನಮ್ಮ ಮಾನಸಿಕವಾಗಿ ನಾವು ಸಿದ್ಧತೆ ಮಾಡಿಕೊಂಡು, ಭೌತಿಕವಾಗಿ ಪೀಠವನ್ನು, ಒಂದು ಫೋಟೋವನ್ನು ಇಟ್ಕೊಂಡು ಅಲಂಕಾರ ಮಾಡಿ, ಪೂಜೆಯನ್ನು ಮಾಡಿ, ಅದಕ್ಕೆ ನೈವೇದ್ಯಾದಿಗಳನ್ನು ಸಾಧ್ಯವಾದ ಸಮಯದಲ್ಲಿ ಆಯಾ ಋಷಿ ಮುನಿಗಳನ್ನು ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದು ಋಷಿ ಋಣ. ಆಮೇಲೆ ಪಿತೃಋಣ ಅಂತಂದ್ರೆ ನಮ್ಮ ಪಿತೃಗಳು ಅಂತಂದ್ರೆ ಬರೀ ನಮ್ಮ ತಾಯಿ ತಂದೆ ಮಾತ್ರ ಅಲ್ಲ, ನಮ್ಮ ತಾತ ಮುತ್ತಾತಂದಿರು ಅಥವಾ ಅದಕ್ಕೂ ಹಿಂದಿನವರು, ನಮ್ಮ ಪೂರ್ವಜರ ಅನೇಕರು, ಎಷ್ಟೋ ಸಹಸ್ರಮಾನಗಳ ಹಿಂದಿನ ಕೊಂಡಿಯವರೆಗೂ ಬಂತು. ಮುಖ್ಯವಾಗಿ 7 ತಲೆಮಾರುಗಳ ಹಿಂದಿನವರೆಗೆ ನಮಗೆ ನೇರವಾಗಿ ಸಂಬಂಧಪಟ್ಟಿತ್ತು. ಹಾಗಾಗಿ ಅವರುಗಳಿಗೆಲ್ಲ ಅಂದ್ರೆ ಮಾತಾಪಿತರು ಜೀವಂತ ನಮ್ಮ ಜೊತೆಗೆ ಇರ್ಬೋದು, ಇದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ, ಒಂದೆರಡು ಘಟನೆಯನ್ನು ಹೇಳಿ ಮುಂದುವರಿಬೇಕಾಗ್ತದೆ. ಒಂದು ಆಡಿಯೋ ಕ್ಲಿಪ್ ಕೇಳಿದೆ ನಾನು. ಅಲ್ಲಿ ಒಬ್ಬಳು ಮಹಿಳೆ ವಿದೇಶದಿಂದ ಇಲ್ಲಿಯ ಬೆಂಗಳೂರಿನ ಒಂದು ವೃದ್ಧಾಶ್ರಮಕ್ಕೆ ಫೋನ್ ಮಾಡಿಕೊಂಡು ಯಾರ ಹತ್ರ ಮಾತಾಡ್ತಾ ಇದ್ದಿದ್ದು ಕೇಳ್ಪಟ್ಟೆ. ಅದು ಹೇಗೆ ಅಂತಂದ್ರೆ, ನನಗೆ ನನ್ನ ಮಗ ಸೊಸೆ ಎಲ್ಲ ಇಲ್ಲಿ ವಿದೇಶದಲ್ಲಿದ್ದಾರೆ, ನಾನು ಅವ್ರ ಜೊತೆಗೆ ಇದ್ದೇನೆ, ಆದರೆ ನನಗೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ ಅವ್ರ ಜೊತೆಗೆ ಇರೋದಕ್ಕೆ, ನನಗೆ ಸೆಟ್ ಆಗ್ತಾ ಇಲ್ಲ, ಸರಿಯಾಗ್ತಾ ಇಲ್ಲ, ನಾನಾಗಿ ಬೇರೆ ರೀತಿಯಲ್ಲಿ ಇರಬೇಕು, ನನಗೆ ಅಷ್ಟೊಂದು ಹೊಂದಾಣಿಕೆ ಆಗ್ತಾ ಇಲ್ಲ, ನನಗೆ ತುಂಬ ಕಿರಿಕಿರಿ ಆಗ್ತಾ ಇದೆ, ತುಂಬ
ಬೇಸರವಾಗ್ತಾ ಇದೆ, ಬದುಕಿ ಅಸಹನೀಯವಾಗಿದೆ, ಮಿಕ್ಕಿದ್ದೆಲ್ಲ ಇದೆ, ವ್ಯವಸ್ಥೆಗಳಿವೆ, ಆದರೆ ನನಗೆ ಅವ್ರ ಜೊತೆಗೆ ಸರಿ ಬರೋದಿಲ್ಲ. ಹಾಗಾಗಿ ನನಗೆ ಬಹಳ ಕೀಳು ಮಟ್ಟದ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ನನಗೆ ಇಲ್ಲಿ ಉಳ್ಕೊಳ್ಳೋದು ಸಾಧ್ಯ ಇಲ್ಲ. ಇನ್ನು ನಾನು ಬದುಕಿರ್ಬೇಕಂತಂದ್ರೆ ನನ್ನ ದಾರಿಯನ್ನು ನಾನು ನೋಡ್ಕೊಳ್ಬೇಕು, ಎಲ್ಲಿ ಹೇಗೆ ಅಂತ ನಾನು ಬೇರೆ ಕಡೆ ವಾಸ ಇರಬೇಕು. ಹಾಗಾಗಿ ತಮ್ಮಲ್ಲಿ ಆಶ್ರಯ ಕೊಡ್ತೀರಂತ ಒಂದು ವೃದ್ಧಾಶ್ರಮಕ್ಕೆ ಫೋನ್ ಮಾಡಿಕೊಂಡು ಕೇಳ್ತಾ ಅವಕಾಶ ಕೊಡಿ ಅಂತ. ಈ ಕಡೆಯವರು ಅವಳ ಹತ್ರ ಕೇಳಿದ್ರೆ, ನಿಮ್ಗೆ ಅಷ್ಟೆಲ್ಲ ಅನುಕೂಲ ಇರುವಾಗ ನಿಮ್ಮ ಮಗ ಸೊಸೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೇ ಅಂತ ಪ್ರಶ್ನೆ ಮಾಡಿದಾಗ ಅವರು ಬಹಳ ಅಳ್ತಾ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ಅಂತೂ ಜಾಸ್ತಿ ಮಕ್ಕಳು ಕೂಡ ಇರೋದಿಲ್ಲ, ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ, ಒಬ್ಬರೋ ಇಬ್ಬರು ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ತಾವು ಎಲ್ಲೋ ಬದುಕು ಕಟ್ಕೊಳ್ತಾರೆ. ಆಗ ಅವರು ಹುಟ್ಟಿ ಬೆಳೆದಂತ ಮನೆ ಏನಿದೆ ಅದು ವೃದ್ಧಾಶ್ರಮದ ರೀತಿ ಕನ್ವರ್ಟ್ ಆಗಿಬಿಡ್ತದೆ. ಯಾಕೆಂದ್ರೆ ಅಲ್ಲಿ ಬೇರೆ ಏನು ವ್ಯವಸ್ಥೆ ವಿಶೇಷವಾಗಿದ್ದರೂ ಕೂಡ ಇರುವಂತ ತಂದೆ ತಾಯಿ ವೃದ್ಧರಾಗಿರ್ತಾರೆ. ಮಕ್ಕಳು ವಿದೇಶದಲ್ಲಿ ಇದ್ರೆ ಇಲ್ಲಿ ಯಾರು ನೋಡ್ಕೊಳ್ಳೋರು? ವೃದ್ಧರಾದಾಗ ಅವರಿಗೆ ದಿನನಿತ್ಯದ ಹಲವಾರು ಬಾಧ್ಯತೆಗಳಿರ್ತವೆ. ಅದನ್ನೆಲ್ಲ ಹೇಳಿ ಕೇಳಿ ಮಾಡೋದಕ್ಕೆ ಒಂದು ಜೀವ ಅಂತನ್ನೋದು, ತಮ್ಮ ಕುಡಿ ಅಂತನ್ನೋದು, ತಮ್ಮ ವಂಶದ ಮುಂದಿನ ಕುಡಿ ತಮಗೆ ಸಹಕಾರ ಕೊಡಬೇಕು ಅಂತ ಅವರು ಬಯಸ್ತಾರೆ. ಅವರ ಸಾಮೀಪ್ಯವನ್ನು ಬಯಸ್ತಾರೆ, ಅವರ ಜೊತೆಗಿರೋದನ್ನು ಬಯಸ್ತಾರೆ. ಅದೇ ಮನುಷ್ಯ ಜೀವನ ಆಗಿತ್ತು ಹಿಂದೆ. ನಮ್ಮ ಭಾಷೆಯ ಜೀವನದಲ್ಲಿ ಸಂಪ್ರದಾಯ ನಡ್ಕೊಂಡು ಬಂದಿತ್ತು. ಕೂಡು ಕುಟುಂಬ ಹಿಂದೆ ಇತ್ತು, ಈಗ ಅದಿಲ್ಲ. ಈಗ ಬರೆಯ ಒಂದು ಕೇಳು ಕಥೆಯಾಗಿದೆ ಅಷ್ಟೇ. ಹಾಗಾಗಿ ಅದೆಲ್ಲ ಗತ ಇತಿಹಾಸ. ಈಗ ನಾವು ನೋಡ್ತಾ ಇರೋದು ಅಂತಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವು ಕರಿತೇವೆ. ಹಾಗಾಗ್ಬಿಟ್ಟಿದೆ. ಹಾಗಾಗಿ ಮಕ್ಕಳು ವಿದೇಶದಲ್ಲಿ, ವೃದ್ಧರು ಇಲ್ಲಿ. ಹಾಗಾಗಿ ಈ ವೃದ್ಧಾಶ್ರಮಗಳ ಹತ್ರ ಆಗಿರುವಂತಹ ಮನೆಗಳಲ್ಲಿ ಬರೀ ವೃದ್ಧರು ಕೊರಗುತ್ತಾ ಇರ್ತಾರೆ. ಇನ್ನು ಕೆಲವರು ಇರುವಂತಹ ಮನೆಗಳನ್ನು ಮಾರಿ ತಾವು ವಿದೇಶದಲ್ಲಿ ಸೆಟ್ಲ್ ಆಗಿ ಇಲ್ಲಿರುವಂತ ಮಾತಾಪಿತರನ್ನ ವೃದ್ಧಾಶ್ರಮಕ್ಕೆ ಹಾಕದವರಿದ್ದಾರೆ. ಒಬ್ಬಳು ತಾಯಿ ತನ್ನ ಗಂಡ ತೀರಿ ಹೋದ ನಂತರ ಬಹಳ ಕಷ್ಟಪಟ್ಟು ಪರಿಶ್ರಮದಲ್ಲಿ ಸಿಹಿ ತಿನಿಸುಗಳನ್ನ ಮಾಡಿ ಅದನ್ನ ಮಾರಾಟ ಮಾಡಿ ಮಗನನ್ನ ಎಂಜಿನಿಯರಿಂಗ್ ಓದಿಸಿ, ಮಗ ತುಂಬಾ ಚೆನ್ನಾಗಿ ಬೆಳೆದು ದೊಡ್ಡ ಇಂಜಿನಿಯರ್ ಆದ. ಆದರೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಹಾಕಿದ. ಆ ತಾಯಿಗೆ ಬೇರೆ ಸಂಪರ್ಕಗಳನ್ನು ಕೂಡ ಕೊಡೋದಿಲ್ಲ. ಆ ಆಶ್ರಮಕ್ಕೆ ತಾಕೀತು ಮಾಡಿಬಿಟ್ಟಿದ್ದಾನೆ. ಏನು ಅಂತಂದ್ರೆ ಹೊರಗಡೆ ಎಲ್ಲೋ ಅವರಿಗೆ ಸಂಪರ್ಕಕ್ಕೆ ಅವಕಾಶ ಕೊಡಬಾರದು, ಯಾರೇ ಬಂಧು ಬಳಗದವರು ಅವರಿಗೆ ಸಿಗಬಾರದು, ಆ ರೀತಿ ನೋಡ್ಕೊಳ್ಳಿ. ಆ ತಾಯಿ ಹೇಗಿದ್ದಾರೆ ಅಂತಂದ್ರೆ, ಹೇಗೋ ಒಂದು ಹುಂಡಿ ಸಿಕ್ಕು ಯಾರೋ ಒಬ್ರು ಅವರನ್ನು ವಿಚಾರಿಸ್ಕೊಳ್ಳೋದಾಗ ಅವರನ್ನ ನೋಡೋದಕ್ಕೂ ಕೂಡ ಆಶ್ರಮದಲ್ಲಿ ಅವಕಾಶ ಕೊಡಲಿಲ್ಲ. ಹೀಗೆ ಹೇಳಿದ್ರು. ಮಗ ಹೇಳಿದ್ದಾರೆ, ಯಾರನ್ನು ಒಳಗಡೆ ಬಿಡಬಾರ್ದು, ಯಾರಿಗೂ ಅವಕಾಶ ಕೊಡಬಾರ್ದು ಅಂತ. ಹಾಗಾಗಿ ನಾವು ಅವಕಾಶ ಕೊಡುವಾಗಿಲ್ಲ ಅಂತ. ಇಷ್ಟು ಕಷ್ಟವನ್ನು ಕೊಡಬೇಕೆ? ಯಾಕೆಂದ್ರೆ ಅವರಿಗೆ ಆ ಆಶ್ರಮದಲ್ಲಿ ಎಷ್ಟು ತೊಂದರೆ ಇದೆಯೋ, ಏನಾಗ್ತಾ ಇದೆಯೋ, ಏನು ಹೋಗ್ತಾ ಇದೆಯೋ ಯಾರು ಕೇಳೋರಿಲ್ಲ. ಮಗ ದುಡ್ಡನ್ನು ಕೊಡಬಹುದು, ಆದರೆ ವೃದ್ಧಾಶ್ರಮದಲ್ಲಿ ಇರುವಂತಹ ತಾಯಿ ಎಷ್ಟು ನೊಂದ್ಕೊಂಡಿರ್ಬೋದು. ಯಾವಾಗಲೂ ಒಂದು ಸುದ್ದಿ ಬಂದಿತ್ತು, ವೃದ್ಧನೇ ಹೀಗೆ ತೊಂದರೆಯಲ್ಲಿದ್ದಾರಂತೆ, ಬಹಳ ಅಳ್ತಾ ಇದ್ದಾರಂತೆ ಅಂತ ಸುದ್ದಿ ಹೇಗೋ ಒಂದು ಲೀಕ್ ಆಗಿ ಹೊರಗಡೆ ಬಂದಂತ ಸುದ್ದಿ ಸತ್ಯವೋ ಸುಳ್ಳೋ ಅದನ್ನು ನೋಡೋದಕ್ಕೆ ಕೂಡ ಮತ್ತೆ ಪರಾಮರ್ಶೆ ಮಾಡೋದಕ್ಕೆ ಅವಕಾಶವೇ ಇರಲಿಲ್ಲ. ಮಗ ಅಷ್ಟು ಕಠಿಣ ನಿರ್ಧಾರ ತೆಗೆದುಕೊಂಡು ಘೋಷಣೆ ಮಾಡಿಬಿಟ್ಟಿದ್ದ. ದುಡ್ಡಿನಿಂದ ಎಲ್ಲದನ್ನು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ದುಡ್ಡಿನಿಂದ ಮನುಷ್ಯನ ಖರೀದಿ ಮಾಡೋದಕ್ಕೆ ಹೊರಟ್ರೆ ಆಗ ಜೀವನ ಬರ್ಬಾದಾಗಿ ಹೋಗ್ತದೆ. ಇನ್ನೊಂದು ಘಟನೆ, 2017 ಸುಮಾರಿಗೆ ನಮ್ಮಲ್ಲಿಗೆ ಒಬ್ಬರು ತಾಯಿ ಚಿಕಿತ್ಸೆಗಾಗಿ ಬಂದಿದ್ರು. ಚಿಕಿತ್ಸೆ ಅಂತಂದ್ರೆ ಏನ್ ಸಮಸ್ಯೆ ಅಮ್ಮ ನಿಮಗೆ ಅಂತ ಕೇಳಿದ್ರೆ, ಅವರಿಗೆ ಪ್ರಾಥಮಿಕ ಸಮಸ್ಯೆ ಅಂತಂದ್ರೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದೆ, ಇಬ್ರು ಮಕ್ಕಳಿದ್ದಾರೆ, ಇಬ್ಬರಿಗೂ ಮದುವೆ ಆಗಿದೆ, ಇಬ್ರು ಬೇರೆ ಹೋಗಿದ್ದಾರೆ. ಈ ವೃದ್ಧ ತಂದೆ ತಾಯಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರು ಬರ್ತಾ ಇಲ್ಲ. ಇಲ್ಲಿ ಅವರಿಗೆ ಬೇರೆ ಯಾವುದೇ ಆದಾಯ ಇಲ್ಲ. ಮನೆಯಲ್ಲಿ ಖರ್ಚಿಗೆ ಯಾವುದೇ ಹಣ ಇರಲಿಲ್ಲ. ದುಡಿಯೋ ಮಕ್ಕಳು ಬೇರೆ ಹೋದ ನಂತರ ಅವರು ಇಲ್ಲಿ ಯಾವುದನ್ನು ಕೊಡ್ತಾ ಇರಲಿಲ್ಲ, ಏನನ್ನೂ ಕೊಡ್ತಾ ಇರಲಿಲ್ಲ. ಮನೆಯೊಂದಿದೆ ಅಂತಂದ್ರೆ ಜೀವನ ನಡೆಯೋಕೆ ಸಾಧ್ಯವೇ? ಖಂಡಿತ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ತಾಯಿ ಹೇಳ್ತಾ ಇದ್ರು, ನಮಗೆ ನಮ್ಮ ಮಕ್ಕಳು ವಾಪಸ್ಸು ನಮ್ಮನ್ನು ನೋಡ್ಕೊಳ್ಳುವಂತ ಸ್ಥಿತಿ ಬರಬೇಕು, ಆ ರೀತಿಯಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ? ನಮಗೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇರಬೇಕು ಇಲ್ಲಿ ಅಂತ. ನಾವು ಚೆನ್ನಾಗೇ ಇದ್ವಿ, ಮದುವೆ ಆದ ಮೇಲೆ ಕೆಲವು ವರ್ಷಗಳ ನಂತರ ಅವರಿಗೆ ಏನ್ ದುರ್ಬುದ್ಧಿ ಬಂತೋ ಗೊತ್ತಿಲ್ಲ, ಒಬ್ಬೊಬ್ಬರೇ ಬೇರೆ ಹೋಗ್ಬಿಟ್ರು, ಇಬ್ರು ದೂರ ಇದ್ದಾರೆ. ಈಗ ಯಾರೂ ಬರೋದಿಲ್ಲ, ಮಾತಾಡ್ಸೋಕ್ಕೂ ಬರೋದಿಲ್ಲ, ನಾವು ಹೇಗಿದ್ದೇವೆ ಅಂತೂ ಕೂಡ ಕೇಳೋದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಇದಕ್ಕೆ ಪರಿಹಾರ ಸಾಧ್ಯವ ಅಂತ ನಾವು ಧ್ಯಾನಸ್ಥ ಸ್ಥಿತಿಯಲ್ಲಿ ಯೋಚನೆ ಮಾಡಿ ಹೇಳಿದ್ವು,
ನಿಮ್ಮ ಮಕ್ಕಳು ಮತ್ತೆ ವಾಪಸ್ಸು ನಿಮ್ಮಲ್ಲಿಗೆ ಬಂದು ಸೇರಿಕೊಳ್ಳುವಾಗೆ, ಯಾಕೆಂದರೆ ನಿಮ್ಮ ಸ್ವಂತ ಮನೆ, ಬಾಡಿಗೆ ಮನೆ ಕೂಡ ಅಲ್ಲ. ಅದೊಂದು ಅವರಿಗೆ ಅನುಕೂಲ ಆಗಿತ್ತು. ಯಾಕೆಂದರೆ ಬಾಡಿಗೆ ಕಟ್ಟುವಂಥ ಭವನ ಇದ್ರೆ ಇನ್ನೂ ಪಾಪ ತೊಂದರೆಗೆ ಬೀಳ್ತಾ ಇದ್ರು. ಹಾಗಾಗಿ ಅದೊಂದು ಅನುಕೂಲ ಆಗಿತ್ತು. ಆದರೆ ಉಳಿದಂತೆ ಮಿಕ್ಕಿದ ಖರ್ಚುಗಳಿರ್ತಾವಲ್ಲ, ಅದಕ್ಕೆಲ್ಲ ಬೇಕು. ಬೇಳೆ ಕಾಳುಗಳಿಗೆ, ಆಹಾರ ಧಾನ್ಯಗಳಿಗೆ, ಹಣ್ಣು ತರಕಾರಿಗಳಿಗೆ, ಹಾಲಿಗೆ, ಈ ಥರದಕ್ಕೆಲ್ಲ ಖರ್ಚುಗಳಿಗೆ ಹಣ ಬೇಕಲ್ಲ. ಹಾಗಾಗಿ ಅದನ್ನು ಕೊಡುವವರು ಯಾರು? ಅದಕ್ಕಾಗಿ ಮಕ್ಕಳು ಜೊತೆಗೆ ಮೇಲಾಗಿ ಹುಟ್ಟಿಸಿದ ಮಕ್ಕಳನ್ನ ಬೇರೆ ಇಡೋದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ನಮ್ಮ ಜೊತೆಗೆ ಇರಲಿ ನಮ್ಮ ಮಕ್ಕಳು ಅಂತ ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ಅವರು ಹೇಳ್ತಾ ಇದ್ರು ಆ ತಾಯಿ. ಕೊನೆಗೆ ನಾವು ಅದನ್ನ ಹೇಳಿದು, ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಬಂದು ಸೇರ್ತಾರೆ ಇಷ್ಟು ಸಮಯದಲ್ಲಿ ಅಂತ ಒಂದು ಟೈಮ್ ಫ್ರೇಮ್ ಅನ್ನು ಮಾಡಿ, ಸಾಮಾನ್ಯ 3 ತಿಂಗಳು ಅವಧಿಯನ್ನ ಅವರಿಗೆ. ಇನ್ನೊಂದು ಅವರಿಗೆ ತೊಂದರೆ ಇದ್ದಿದ್ದೇನಂತಂದ್ರೆ ಇಡೀ ಮೈಯೆಲ್ಲ ತುರಿಕೆ ಆಗ್ತಾ ಇತ್ತು. ಅವರಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಪಡೆದುಕೊಂಡ್ರು ಕೂಡ ವಾಸಿ ಆಗಿರಲಿಲ್ಲ. ನಮ್ಮ ಕ್ರಿಯಾಯೋಗದ ಮಾರ್ಗದಲ್ಲಿ ನಾವು ನೋಡಿದಾಗ ಜ್ಞಾನಸ್ಥ ಸ್ಥಿತಿಯಲ್ಲಿ ನಮಗೆ ಅದು ಕಾಣಿಸಿದ್ದು, ಹೀಗೆ ಮಾಡಿದ್ರೆ ಪರಿಹಾರ ಆಗ್ತದೆ. ಅದನ್ನು ನಾವು ಅವರಿಗೆ ಹೇಳಿ ಅದನ್ನು ಮಾಡಿದ ತಕ್ಷಣ ಅವರಿಗೆ ತಿಂಗಳ ಹೊತ್ತಿನಲ್ಲೇ ಸಂಪೂರ್ಣ ಆ ಮೈ ತುರಿಕೆಯೆಲ್ಲ ನಿಂತು ಹೋಯಿತು. ಮತ್ತೆ ನೆರಳಾಯಿತು, ಪರಿಹಾರ ಸಿಗ್ತದೆ. ಮುಂದಿನ 3 ತಿಂಗಳಲ್ಲಿ ನಾವು ಹೇಳಿದಂತೆ ಮಕ್ಕಳು ತಾವಾಗಿಯೇ ಬಂದು ಮಾತನಾಡಿಸಿಕೊಂಡು ಮನೆಗೆ ಸೇರಿಕೊಂಡ್ರು. ಹೀಗೆ ಅದೊಂದು ಸುಖಾಂತ್ಯವಾಯಿತು ಅಂತ ನೆನಪಿಸಿಕೊಂಡು ಹೇಳ್ತಾ ಇದ್ದೇನೆ. ಮುಂಬೈ ಬೀಚ್ನಲ್ಲಿ ಕ್ರೊಕೊಡೈಲ್ ಅಂದ್ರೆ ಮೊಸಳೆಯ ದಾಳಿಗೆ ತುತ್ತಾದ ನಾಯಿ ಒಂದು ತಪ್ಪಿಸ್ಕೊಂಡು ಓಡ್ ಬಂದು, ಅದಕ್ಕೆ 5-6 ಮರಿಗಳಿದ್ದಾವೆ. ಆ ಮರಿಗಳಿಗೆ ಹಾಲು ಕೊಡಿಸೋದಕ್ಕೆ ಅಂತ ಬರ್ತಾ ಇದೆ. ಕುತ್ತಿಗೆಯಲ್ಲೆಲ್ಲ ತೂತಾಗಿ ಹುಣ್ಣಾಗಿ ರಕ್ತ ಹರಿತಾ ಇದೆ. ಆ ಬೀದಿ ನಾಯಿಯನ್ನು ನೋಡಿದಂತಹ ವ್ಯಕ್ತಿ ಪ್ರಾಣಿ ರಕ್ಷಣೆಯನ್ನು ಕೂಡ ಅವರು ಮಾಡೋದಕ್ಕೆ ಮನಸ್ಸು ಮಾಡಿದ್ರು. ಹಾಗಾಗಿ ಈ ನಾಯಿಯನ್ನು ನೋಡಿ ಇವರು ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ, ಸಾಧ್ಯವಾದಷ್ಟು ಕೊಟ್ಟರೆ ಉಪಕಾರ, ಏನಾದರೂ ಒಂದು ಡೊನೇಷನ್ ಕೊಡಿ ಅಂತ. ಮೊಸಳೆಯ ಬಾಯಿಂದ ನಾಯಿ ತಪ್ಪಿಸ್ಕೊಂಡು ಬರಬೇಕು ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಹೋರಾಟ ಆಗಿರಬೇಕು. ಮೊಸಳೆಯ ಶಕ್ತಿ ಮತ್ತು ನಾಯಿಯ ಶಕ್ತಿಗೂ ತುಲನೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಕ್ಷಣದಲ್ಲಿ ಮುಗಿದೋಗ್ಬಿಡ್ತದೆ ನಾಯಿ ಕಥೆ. ಅಂತ ಸನ್ನಿವೇಶದಲ್ಲೂ ಕೂಡ ನಾಯಿ ಬಡಿದಾಡಿರಬೇಕು, ಹೋರಾಟ ಮಾಡಿ ಹೇಗೋ ತಪ್ಪಿಸ್ಕೊಂಡು ಬಂದಿದೆ ಅಂತಂದ್ರೆ ಅದರ ಮಾತೃತ್ವದ ಮೌಲ್ಯವನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಅಂದ್ರೆ ಮರಿಗಳಿದ್ದಾವೆ, ಆ ಮರಿಗಳ ಸಲುವಾಗಿ ತಾನು ಬದುಕಬೇಕು ಅನ್ನೋ ಒಂದೇ ಒಂದು ಹಠಕ್ಕಾಗಿ, ಛಲಕ್ಕಾಗಿ ಹೋರಾಡಿ ಗೆದ್ದು ತಪ್ಪಿಸ್ಕೊಂಡು ಬಂದು ರಕ್ತಸ್ರಾವ ಆಗ್ತಾ ಇದ್ರು ಸಹಿತ ತಾನು ಬದುಕ್ತೇನೋ ಇಲ್ಲೋ ಎನ್ನುವಂತಹ ಸನ್ನಿವೇಶ ಇದ್ರು ಸಹಿತ ಮರಿಗಳಿಗೆ ಹಾಲು ಕೊಡಿಸ್ತಾ ಇತ್ತು. ಅದನ್ನ ಕಂಡಂತ ಮಾನೀಯರೊಬ್ಬರು ಅದನ್ನ ಹೇಳಿಕೊಂಡ್ರು. ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ವರದಿಯನ್ನು ಮಾಡಿದ್ರು. ಅವರಿಗೆ ಸಹಾಯ ಸಹಕಾರಗಳು ಕೂಡ ಜನರಿಂದ ಸಂದಿರ್ತವೆ. ಇದು ಮಾತೃತ್ವ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ನಾಯಿ ಕೂಡ ಅಷ್ಟೊಂದು ಪ್ರೇಮ ಆ ಮರಿಗಳ ಮೇಲೆ ಇದ್ದಿದ್ರಿಂದ ನಾನು ಸಾಯಬಾರದು, ಹೇಗಾದರೂ ಮಾಡಿ ನನ್ನ ಮರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಅವುಗಳಿಗೆ ಏನು ಗೊತ್ತಿಲ್ಲ, ಇನ್ನು ಜಗತ್ತು ಗೊತ್ತಿಲ್ಲ, ಹಾಲು ಕುಡಿದು ಬದುಕುವಂತ ಮರಿಗಳು, ಪುಟ್ಟ ಮರಿಗಳು, ಅವುಗಳ ಸಲುವಾಗಿ ತಾನು ಬದುಕಬೇಕು ಅಂತ ಹಠ ಮಾಡಿ ಜಯಿಸಿ ಬಂತು. ಹೀಗೆ ಮಾತೃತ್ವಕ್ಕೆ ಬಹಳ ಬೆಲೆ ಇದೆ ಜಗತ್ತಿನಲ್ಲಿ. ಅದನ್ನು ನಾವು ನೋಡ್ಕೊಳ್ಬೇಕು. ಇದು ಪಿತೃಗಳು ಅಂತಂದ್ರೆ ಮಾತಾಪಿತೃಗಳು. ಪಿತೃರಿಗೂ ಕೂಡ ತಂದೆ ಎನ್ನುವಂತಹ ಸ್ಥಾನ ಏನಿದೆ ಅದಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ಹೊರಗಡೆ ಎಲ್ಲೋ ಹೋಗ್ಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ಆ ಹಣವನ್ನು ತರಬೇಕು, ಕುಟುಂಬದ ಖರ್ಚಿಗೆ, ನಿರ್ವಹಣೆಗೆ ಅದನ್ನು ವಿನಿಯೋಗಿಸಬೇಕು. ಬೇರೆ ಯಾವುದೇ ದುಶ್ಚಟಗಳನ್ನು ಅಂಟಿಸಿಕೊಳ್ಳಬಾರದು, ಬೇರೆ ದುರ್ವ್ಯವಹಾರಗಳಿಗೆ ಈಡಾಗಬಾರದು. ಸಂಸಾರವನ್ನ ಸಾಧಿಸೋದಕ್ಕೆ, ಮಕ್ಕಳಿಗೆ ಒಳ್ಳೆಯ ಮಾರ್ಗವನ್ನು ಬೋಧಿಸೋದಕ್ಕೆ, ಒಳ್ಳೆಯ ಶಿಕ್ಷಣ ಕೊಡಿಸೋದಕ್ಕೆ, ಒಳ್ಳೆಯ ದಡ ಹಾರಿಸೋದಕ್ಕೆ, ಒಳ್ಳೆಯ ದಾರಿ ತೋರಿಸೋದಕ್ಕೆ ಕಾರಣರಾಗಬೇಕು. ಇದು ಪಿತೃಗಳ ಜವಾಬ್ದಾರಿ. ಈ ತಂದೆಯು ಕೂಡ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಹೊಂದಿರೋದ್ರಿಂದ ತಂದೆಯ ಋಣವೂ ಸಾಕಷ್ಟು ಇರ್ತದೆ. ಹಾಗಾಗಿ ತಂದೆ ತಾಯಿಗಳ ಋಣವನ್ನು ತೀರಿಸೋದಕ್ಕೆ ಅವರ ಇರುವಷ್ಟು ದಿವಸ ಎಷ್ಟು ಸೇವೆ ಮಾಡ್ಲಿಕ್ಕೆ ಸಾಧ್ಯವೋ. ಯಾಕೆಂದ್ರೆ ಬಾಲ್ಯದಲ್ಲಿ ನಮ್ಮನ್ನ ಹೊತ್ತು ಹೆತ್ತು ಸಲಹೆ ಇರ್ತಾರೆ, ಬೆಳೆಸಿರ್ತಾರೆ. ನಮ್ಮ ಶಿಕ್ಷಣ ಒಂದು ಹಂತಕ್ಕೆ ಬರುವವರೆಗೆ ನಾವು ಎಲ್ಲದರಲ್ಲಿ ತೇರ್ಗಡೆಯಾಗಿ ಪದವಿ ಮುಗಿಸಿ ಒಂದು ಪದಗ್ರಹಣ ಅಂದ್ರೆ ಒಂದು ಹುದ್ದೆಯನ್ನ ತೆಗೆದುಕೊಳ್ಳುವವರೆಗೂ, ನಿಭಾಯಿಸುವವರೆಗೂ, ಉದ್ಯೋಗವನ್ನು ಮಾಡುವವರೆಗೂ ಅವರು ನಮ್ಮನ್ನು ಬೆಳೆಸಿರ್ತಾರೆ. ಅವರಿಗೆ ಎಷ್ಟು ಕಷ್ಟ ಆಗಿರಬೇಡ ಅಲ್ಲಿವರೆಗೆ. ಹಾಗಾಗಿ ಅವರನ್ನು ನಾವು ಮರಿಬಾರದು. ನಮ್ಮ ಬಾಲ್ಯದಲ್ಲಿ ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಮಲಮೂತ್ರಗಳನ್ನೆಲ್ಲ ತೆಗೆದು ಸ್ವಚ್ಛಗೊಳಿಸಿ, ನಮ್ಮನ್ನು ಸ್ನಾನ ಮಾಡಿಸಿ, ನಮ್ಮ ಬಟ್ಟೆ ಹಾಕಿ, ನಮಗೆ ಉಪಚರಿಸಿ, ಕಾಲಕಾಲಕ್ಕೆ ಆಹಾರವನ್ನು ಕೊಟ್ಟು, ನಿದ್ರೆ ಮಾಡಿಸಿ ರಕ್ಷಣೆ ಮಾಡಿದ್ದಾರಲ್ಲ. ಹಾಗಾಗಿ
ಅವರ ಆ ಋಣವನ್ನ ಹೇಗೆ ತೀರಿಸ್ತೀರಿ, ಅದನ್ನ ನಾವು ನೆನಪಿಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಸೈಕಲ್ ರಿಟರ್ನ್ಸ್ ಅಂತ ಹೇಳ್ತಾರೆ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಹಾಗೆ ನಾವು ವೃದ್ಧಾಪ್ಯಕ್ಕೆ ಹೋದಾಗ ನಮ್ಮ ಮಕ್ಕಳು ಮುಂದೆ ನಮ್ಮನ್ನ ಹಾಗೆ ನೋಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಹಾಗಾಗಿ ವೃದ್ಧರನ್ನ ವೃದ್ಧಾಶ್ರಮಕ್ಕೆ ಹಾಕಬಾರ್ದು. ಮಾತಾಪಿತರನ್ನ ಆದಷ್ಟು ಜೊತೆಗೆ ಇಟ್ಕೊಂಡು ಅವರನ್ನ ಅತ್ಯುತ್ತಮವಾಗಿ ಅವರಿಗೆ ಸಲ್ಲಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ಉತ್ತಮ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ಬೇಕು. ಅವರು ಗತಿಸಿ ಹೋದ ನಂತರ ಅವರ ಅಂತ್ಯೇಷ್ಟಿಗಳನ್ನು ಸರಿಯಾಗಿ ಮಾಡಬೇಕು. ಮತ್ತು ಅವರಿಗೆ ಆಯಾ ಸಂದರ್ಭಗಳಲ್ಲಿ ಈ ಪಿತೃಪಕ್ಷ ಅಂತೆಲ್ಲ ಬರ್ತದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ನಾವು ಹೇಳ್ತೇವೆ. ಆ ಪಕ್ಷದಲ್ಲಿ ಪಕ್ಷ ಅಂತ ಶಾರ್ಟ್ ಆಗಿ ಕೂಡ ಹೇಳ್ತಾರೆ. ಅಂತ ದಿನಗಳಲ್ಲಿ ಅವರಿಗೆಲ್ಲ ತರ್ಪಣವನ್ನು ಕೊಡ್ತಾರೆ. ಇನ್ನು ಗತಿಸಿ ಹೋದ ತಿಥಿಮಿತಿಗಳ ದಿನದಂದು ಕೂಡ ತಿಥಿ ಅಥವಾ ಶ್ರಾದ್ದ ಅಂತ ಮಾಡ್ತಾರೆ. ಹೀಗೆ ಪಿತೃ ಋಣವನ್ನು ಅಂದ್ರೆ ವಿಶೇಷವಾಗಿ ಆಯಾ ದಿವಸಗಳಲ್ಲಿ, ಆಮೇಲೆ ಎಲ್ಲಾ ಪಿತೃಗಳಿಗೂ ಸೇರಿದಂತೆ ಪಿತೃ ಪಕ್ಷದಲ್ಲಿ ತರ್ಪಣಗಳನ್ನು ಕೊಟ್ಟು ಪಿತೃ ಋಣಗಳನ್ನ ತೀರಿಸಿಕೊಳ್ಬೇಕು. ಇದು ಪಿತೃಯಜ್ಞ. ಆಮೇಲೆ ಕೊನೆಯದಾಗಿ ಭೂತ ಯಜ್ಞ ಅಂತ, ಭೂತ ಋಣ, ಪಂಚಭೂತಗಳ ಋಣ. ನೋಡಿ, ನಮಗೆ ಭೂಮಿ ತಾಯಿ, ನಾವು ಎಷ್ಟೊಂದು ಕಟ್ಟಡಗಳನ್ನು ಕಟ್ತೇವೆ, ಅಗಿತೇವೆ, ಏನೆಲ್ಲ ಮಾಡ್ತೇವೆ, ಗಿಡ ಮರಗಳನ್ನು ಬೆಳೆಸ್ತೇವೆ. ಇನ್ನೇನು ನಮಗೆ ಎಲ್ಲಾವುದು ಭೂಮಿಯಿಂದ ಹುಟ್ಟಬೇಕು, ಭೂಗರ್ಭದಿಂದಲೇ ಏನೇನೋ ಸಿಗ್ಬೇಕು. ನಮ್ಮ ಬದುಕು ಭೂಮಿಯನ್ನೇ ಅವಲಂಬಿಸಿದೆ, ಪಂಚಭೂತಗಳನ್ನು ಅವಲಂಬಿಸಿದೆ. ಪಂಚಭೂತಗಳು ಅಂತಂದ್ರೆ ಭೂಮಿ, ಆಕಾಶ, ವಾಯು, ನೀರು ಮತ್ತು ಬೆಂಕಿ. ಇದು ಬೇಕೇ ಬೇಕು. ಅವು ತಮ್ಮನ್ನು ತಾವೇ ಸ್ವಚ್ಛಗೊಳಿಸ್ಕೊಂಡು ಅಣಿಯಾಗ್ತವೆ ನಮ್ಮ ಸೇವೆಗೆ. ಯಾಕೆಂದ್ರೆ ಯಾವುದೋ ವಿಜ್ಞಾನಿ H2 ಅಂತ ಫಾರ್ಮುಲಾ ಹಾಕೊಂಡು ಕೆಲಸ ಮಾಡ್ತಾ ಇದ್ರೆ ಅದರಿಂದ ನಮಗೆ ಜಗತ್ತಿಗೆ ಸಾಲುವಷ್ಟು ನೀರನ್ನು ಒದಗಿಸೋದಕ್ಕೆ ಅವನಿಗೆ ಸಾಧ್ಯತೆ ಖಂಡಿತ ಇಲ್ಲ. ಇದು ಬ್ರಹ್ಮಾಂಡ ಸೃಷ್ಟಿ ಮಾಡಿದಂಥ ನಿಯಾಮಕನಿಗೆ ಸಂಬಂಧಪಟ್ಟಿದೆ. ಅವನು ಬೇಕಷ್ಟು ನೀರನ್ನ ಕೊಟ್ಟಿರ್ತಾನೆ. ಅದು ನಮಗೆ ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ಕೊರತೆ ಕಾಣಿಸ್ಬೋದು ಅಷ್ಟೇ, ಬಿಟ್ರೆ ಅದು ಮತ್ತೆ ಪೂರೈಕೆ ಬೇರೆ ಕಡೆಯಿಂದ ಆಗುವಷ್ಟು ಅಲ್ಲಿ ಸಂಗ್ರಹಣೆ ಆಗಿರ್ತದೆ. ಹಾಗಾಗಿ ಇಲ್ವೇ ಇಲ್ಲ ನೀರು ಎನ್ನುವಂತ ಸನ್ನಿವೇಶ ಬರೋದಿಲ್ಲ. ನಾವು ಪ್ರಾಣವಾಯು ಅಂತ ಹೇಳ್ತೇವೆ, ಆಮ್ಲಜನಕ ಅಂತ ಹೇಳ್ತಾರೆ. ಬರೀ ಆಮ್ಲಜನಕ ಮಾತ್ರ ಅಲ್ಲ, ನಮ್ಮ ಆಶಯ ವಿಜ್ಞಾನದ ಪ್ರಕಾರ ಬರೀ ಆಮ್ಲಜನಕ ಮಾತ್ರ ಪ್ರಾಣವಾಯು ಅಲ್ಲ. ನಮಗೆ ಪಂಚಪ್ರಾಣ ಅಂತ, ಪ್ರಾಣ, ಅಪಾನ, ವ್ಯಾನೋ, ದಾನೋ, ದಾನ, 5 ವಾಯುಗಳು ನಮ್ಮ ಶರೀರದಲ್ಲಿ ಸಂಚಾರ ಇರುತ್ತದೆ. ಅದು ಈ ವಾಯು, ಹೊರಗಡೆ ವಾಯುವಿನಿಂದ ಅದು ಬರಬೇಕು, ನಮ್ಮ ಒಳಗಡೆ ಸೇರಬೇಕು. ಹೀಗೆ ಹೊರಗಡೆ ವಾಯು ಶುದ್ಧ ಆಗಿಬಿಟ್ರೆ ನಮಗೆ ಅದನ್ನ ಸೇವಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ಬೇಕಾದಂತ ಹೇಗೆ ಪರಿಶುದ್ಧವಾಗಿರಬೇಕು ಅನ್ನೋದನ್ನ ಭಗವಂತ ನೋಡಿಕೊಂಡು ಗಿಡ ಮರಗಳನ್ನು ಸೃಷ್ಟಿ ಮಾಡಿ ಅದರಿಂದ ಅದನ್ನು ಫಿಲ್ಟರ್ ಮಾಡ್ತಾರೆ, ವಾಯುವನ್ನು ಶುದ್ಧೀಕರಣ ಮಾಡ್ತಾರೆ. ಹಾಗಾಗಿ ಆ ಶುದ್ಧೀಕರಣಗೊಂಡಂತ ವಾಯು ನಮ್ಮನ್ನು ಸೇರ್ತದೆ. ಇದು ವಾಯು ಆಯಿತು, ಭೂಮಿ ಆಯಿತು. ಆಮೇಲೆ ಆಕಾಶ. ಆಕಾಶದಲ್ಲಿ ನೋಡ್ತೀವಿ ನೀವು, ಆಕಾಶದಲ್ಲಿ ಸೆಲೆಸ್ಟಿಯಲ್ ಬಾಡೀಸ್ ಅಂತ ನಾವು ಹೇಳ್ತೇವೆ. ಏನು ಆಕಾಶ ಕಾಯಿಗಳಿದ್ದಾವೆ, ಗುರುತ್ವಾಕರ್ಷಣೆಗಳನ್ನ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಚಕ್ರಾಕಾರವಾಗಿ ಸುತ್ತಾ ಇರ್ತವೆ ಪ್ಲಾನೆಟ್ಗಳು, ಗ್ರಹಗಳು, ನಕ್ಷತ್ರಗಳಿದ್ದಾವೆ. ಇವುಗಳೆಲ್ಲ ಇರಲೇಬೇಕು. ಯಾಕೆಂದ್ರೆ ಬೇರೆ ಬೇರೆ ಕಾರಣಗಳಿವೆ. ಅವುಗಳ ಇರುವಿಕೆಯಿಂದ ನಮ್ಮ ಇರುವಿಕೆ ನಡೀತಾ ಇದೆ. ಅವುಗಳಿಲ್ಲ ಅಂತಂದ್ರೆ ನಮ್ಮ ಇರುವಿಕೆ ಕೂಡ ಇರೋದಿಲ್ಲ ಅಂತ ಅರ್ಥ. ಅದಕ್ಕೆ ಅವಿನಾಭಾವ ಸಂಬಂಧ ಇದೆ. ಅದನ್ನು ನಾವು ಹೇಳೋದಕ್ಕೆ ಹೋದ್ರೆ ಬಹಳ ವಿಸ್ತಾರವಾಗ್ತದೆ. ಅದು ಶಾರ್ಟ್ ಆಗಿ ಸ್ವಲ್ಪ ಮಟ್ಟಿಗೆ ಅದನ್ನು ಹೇಳಿದ್ದೀನಿ ಅಷ್ಟೇ. ಈ ಸೆಲೆಸ್ಟಿಯಲ್ ಬಾಡೀಸ್ ಎಲ್ಲ ಹೇಗೆ ವ್ಯವಸ್ಥಿತವಾಗಿ ಜೋಡಣೆ ಮಾಡಲ್ಪಟ್ಟಿವೆ ಅಂತ ನೋಡಿ. ಒಂದಕ್ಕೊಂದು ಯಾವತ್ತೂ ಬಂದು ಘರ್ಷಣೆ ಮಾಡ್ಕೊಳ್ಳೋದಿಲ್ಲ, ಯಾವತ್ತೂ ಉಜ್ಜುಕೊಳ್ಳೋದಿಲ್ಲ, ಯಾವತ್ತೂ ತಾಪತ್ರೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ನಮಗೆ ಹುಟ್ಟಿದವರಿಗೆ ಆಸ್ಟ್ರೋನಮಿಗೆ ಸಂಬಂಧಪಟ್ಟಂತೆ ನಂತರ ನೆಕ್ಸ್ಟ್ ಬರೋದು ಆಸ್ಟ್ರಾಲಜಿ, ಖಗೋಳ ಆಸ್ಟ್ರೋನಮಿ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನೊಂದು ಆಸ್ಟ್ರಾಲಜಿ, ವಾಯು ಯಾವ ರೀತಿಯಲ್ಲಿ ಉತ್ತಮವಾಗಿರಬೇಕು, ಗಣಿತ, ಖಗೋಳ ವಿಜ್ಞಾನ, ಅದು ನಮ್ಮ ಸನಾತನತೆಯಲ್ಲಿ ಸೇರ್ಕೊಂಡಿದೆ. ನಮ್ಮ ಆರ್ಯಭಟ, ವರಾಹಮಿಹಿರ, ಭಾಸ್ಕರಾಚಾರ್ಯ ಇವರೆಲ್ಲ ಕಾಲಗಣನೆ ಮತ್ತು ಗ್ರಹಗಣನೆ, ನಕ್ಷತ್ರ ಇವುಗಳನ್ನೆಲ್ಲ ನೋಡಿಕೊಂಡು ದೂರದರ್ಶಿತ್ವದಿಂದ ಇಂಥ ಸಮಯದಲ್ಲಿ ಹೀಗೀಗಾಗ್ತದೆ, ವ್ಯಕ್ತಿಯ ಹುಟ್ಟಿಗೆ ಸಂಬಂಧಪಟ್ಟಂತೆ ಇಂಥ ಲಗ್ನ, ಇಂಥ ಮುಹೂರ್ತ ಅಂತೆಲ್ಲ ಹಾಗೆಲ್ಲ ಬರೆದಿಟ್ಟರು. ಅದರಿಂದ ಜಾತಕ ತಯಾರಾಗ್ತಾ ಇದೆ. ಈ ಜಾತಕ ಅವಲಂಬಿಸಿಕೊಂಡು ಆಯಾಯ ವ್ಯಕ್ತಿಗೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಏನೇನು ಮುಂದೆ ಭವಿಷ್ಯ ಹೇಗಿರುತ್ತದೆ ಅಂತ ಸಲುವಾಗಿ ಹೇಳೋದಾಗ್ತದೆ. ಹೀಗೆ ಈ ಆಕಾಶ ಕಾಯಿಗಳೆಲ್ಲ ಇರೋದು, ನಮ್ಮ ಭೂಮಿಯೂ ಸಹಿತ ಇರೋದು ಆಕಾಶದಲ್ಲೇ. ಆಕಾಶ ಇಲ್ಲ ಅಂತಂದ್ರೆ ಅವಕಾಶವೇ ಇಲ್ಲ. ಅವಕಾಶ ಬೇಕು ಅಂತಂದ್ರೆ ಆಕಾಶ ಬೇಕೇ ಬೇಕು. ಹಾಗೆ ಈ ಅವಕಾಶ ನಮ್ಮ ಹೊಟ್ಟೆ ಒಳಗೂ ಕೂಡ ಬೇಕು. ನಾವು ಆಹಾರ ತಿಂದಾಗ ನಮ್ಮ ತೇಗ್ ಬರ್ತದೆ, ಅಲ್ಲಿ ಖಾಲಿ ಜಾಗ ಇತ್ತು, ಆ ಖಾಲಿ ಜಾಗದಲ್ಲಿ ಒಂದಷ್ಟು ವಾಯು ಸೇರ್ಕೊಂಡಿತ್ತು, ಆ ವಾಯು ಹೊರಗಡೆ ಬರ್ತದೆ. ಆಹಾರ ಹೋದಾಗ ಆ ವಾಯು ಹೊರಗಡೆ ಬರೋದ್ರಿಂದ ತೇಗ ಅಂತ ಅನ್ಸ್ಕೊಳ್ತದೆ. ಹೀಗೆ ಆಕಾಶ
ತತ್ವ ಕೂಡ ನಮಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದು ಮುಂದಿನದಂತಂದ್ರೆ ಜಲತತ್ವ. ಬಟ್ಟೆ ತೊಳಿಬೇಕು ಅಂದಿರ್ಬೇಕು, ಪಾತ್ರೆ ತೊಳಿಬೇಕು ಅಂದಿರ್ಬೇಕು, ಸ್ನಾನ ಮಾಡಬೇಕು ಅಂದಿರ್ಬೇಕು, ಕೈಕಾಲು ತೊಳಿಬೇಕು ಅಂದಿರ್ಬೇಕು, ಏನೋ ಯಾವುದೇ ಶುದ್ಧೀಕರಣಕ್ಕಾದ್ರೂ ನೀರ್ಬೇಕು ಮತ್ತು ಕುಡಿಯೋದಕ್ಕೂ ನೀರ್ಬೇಕು. ನಮ್ಮ ಆಹಾರ ಸಾಮಗ್ರಿಗಳನ್ನ ತಯಾರು ಮಾಡಿಕೊಳ್ಳೋದಕ್ಕೂ ಕೂಡ ನೀರು ಬೇಕೇ ಬೇಕು. ಎಲ್ಲದರ ಮೂಲ ದ್ರವ್ಯ ನಮಗೆ ನೀರೇನೆ. ಹಾಗಾಗಿ ಜಲತತ್ವ ಕೂಡ ನಮ್ಮಲ್ಲಿದೆ. ನಮ್ಮ ಶರೀರದಲ್ಲಿ 75% ಅದೇ ಜಲವೇ, ನೀರೇ ಇರೋದ್ರಿಂದ, ದ್ರವಾಂಶವೇ ಇರೋದ್ರಿಂದ ನಮಗೆ ಅದು ಕೂಡ ಮುಖ್ಯ ಆಗುತ್ತದೆ. ನಮಗೆ ಶುದ್ಧೀಕರಿಸಿದ ನೀರು ನಮಗೆ ನೈಸರ್ಗಿಕವಾಗಿ ಸಿಗುವಂತೆ ದೇವರು ಮಾಡಿಟ್ಟಿದ್ದಾನೆ. ಆಯಾ ಪ್ರದೇಶಗಳಲ್ಲಿ ಮಲಿನಗೊಂಡಂತ ನೀರನ್ನು ಪಡ್ಕೊಳ್ಬಹುದು, ಅದು ಪ್ರಶ್ನೆ ಬೇರೆ. ಆದರೆ ಮೂಲದಲ್ಲಿ ಶುದ್ಧ ನೀರು ನೈಸರ್ಗಿಕವಾಗಿ ಭೂಮಿಯಲ್ಲಿ ಇರುತ್ತದೆ. ಅದನ್ನ ನಾವು ಪಡೆದುಕೊಂಡು ಬದುಕ್ತಾ ಇರ್ತೇವೆ. ಹಾಗೆ ಆಮೇಲೆ ಇನ್ನು ಕೊನೆಯದಾಗಿ ಅಗ್ನಿ ಅಥವಾ ಬೆಂಕಿ, ಅದಿಲ್ಲದೆ ನಾವು ಬದುಕಲು ಸಾಧ್ಯ ಆಗೋದಿಲ್ಲ. ಈಗ ವಿದ್ಯುತ್ತನ್ನು ನೋಡ್ತೇವೆ, ವಿದ್ಯುತ್ತಿನಲ್ಲೂ ಕೂಡ ಅಗ್ನಿಯೇ ಇದೆ. ಯಾಕೆಂದ್ರೆ ವಿದ್ಯುತ್ತು ಅವಘಡ ಸಂಭವಿಸಿದಾಗ ಬೆಂಕಿ ಉತ್ಪತ್ತಿ ಆಗ್ತದೆ, ಅಲ್ಲಿ ಸುಟ್ಟು ಹೋಗ್ತದೆ ಅಂತೆಲ್ಲ ತಾವು ನೋಡಿರ್ತೀರಿ. ಹಾಗೆ ಪರೋಕ್ಷವಾಗಿ ಅಲ್ಲಿ ಅಗ್ನಿಯೇ ಇರ್ತದೆ. ಹಾಗಾಗಿ ಅಗ್ನಿ ನಮ್ಮ ಆಹಾರ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಅಗ್ನಿ ಬೇಕು. ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೂ ಕೂಡ ಅಗ್ನಿ ಬೇಕು. ಯಜ್ಞಯಾಗಾದಿಗಳನ್ನ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ, ಅಂತ ಸನ್ನಿವೇಶದಲ್ಲೂ ಕೂಡ ನಮ್ಮ ಆಹಾರಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ನಮಗೆ ಅಗ್ನಿ ಬೇಕು. ನಾವು ನೀರನ್ನು ಕಾಯಿಸ್ಕೊಳ್ತೇವೆ ಸ್ನಾನ ಮಾಡೋದಕ್ಕೆ ಅಥವಾ ಈ ತರದ, ಹೀಗೆಲ್ಲ ಎಲ್ಲದಕ್ಕೂ ಅಗ್ನಿ ಬೇಕು. ಸೂರ್ಯನ ಬಿಸಿಲು ಕೂಡ, ಅಲ್ಲೂ ಕೂಡ ಅಗ್ನಿಯೇ ಇದೆ. ಬಿಸಿಲಿನಲ್ಲೂ ಕೂಡ ಶಾಖ ಇರ್ತದೆ. ಎಲ್ಲಿ ಶಾಖ ಇದೆ ಅಲ್ಲಿ ಅಗ್ನಿತತ್ವ ಇದೆ ಅಂತ ಅರ್ಥ. ನಮ್ಮ ಹೊಟ್ಟೆ ಒಳಗೆ ಆಹಾರವನ್ನು ಜೀರ್ಣಿಸ್ಲಿಕ್ಕೆ ಕೂಡ ಅಗ್ನಿಯೇ ಬೇಕು. ಹಾಗಾಗಿ ಈ ಅಗ್ನಿತತ್ವ ಇದ್ದಿರೋದ್ರಿಂದ ನಮಗೆ ಅಗ್ನಿಯ ಅವಶ್ಯಕತೆ ಇದೆ. ಈ ರೀತಿಯಲ್ಲಿ ಹೇಳೋದಾದ್ರೆ ಪಂಚಭೂತಗಳ ಆವಾಸ ಮತ್ತು ಪಂಚಭೂತಗಳ ಋಣ ನಮ್ಮ ಮೇಲೆ ಇರ್ತದೆ. ಈ ಭೂತ ಋಣವನ್ನು ನಾವು ತಿಳಿಸೋದು ಹೇಗೆ ಅಂತಂದ್ರೆ, ಅವುಗಳನ್ನು ಸ್ವಚ್ಛವಾಗಿ ನಿರ್ಮಲವಾಗಿ ಕಾಪಾಡಿಕೊಳ್ಳೋದು, ಆದಷ್ಟು ಶುದ್ಧವಾಗಿ ನೋಡ್ಕೊಳ್ಳೋದು. ನದಿಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಅಥವಾ ಅದನ್ನು ಏನೇನೋ ಬೇಡದೋಗಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನದಿಗೆ ಬಿಸಾಕೋದು, ಪ್ಲಾಸ್ಟಿಕ್ ಅಥವಾ ಏನೋ ತ್ಯಾಜ್ಯಗಳನ್ನು ತೆಗೆದುಕೊಂಡು ನದಿಗೆ ಸೇರಿಸೋದು, ನದಿ ಸಮುದ್ರ ಇದಕ್ಕೆಲ್ಲ ಹಾಕೋದು ಮಾಡಬಾರದು. ಸ್ವಚ್ಛವಾಗಿ ಇಟ್ಕೊಳ್ಬೇಕು. ವಾಯುವಿನಲ್ಲಿ ನಾವು ಬೇರೆ ಬೇರೆ ಸಿಡಿಮದ್ದುಗಳನ್ನು ಸಿಡಿಸ್ತೇವೆ, ಆ ಥರದ್ದೆಲ್ಲ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನೆಲ್ಲ ಮಾಡೋಕೆ ಹೋಗಬಾರ್ದು. ಎಲ್ಲೋ ದೀಪಾವಳಿ ಸಂದರ್ಭದಲ್ಲಿ, ಹಬ್ಬದಲ್ಲಿ ಒಂದು ಸಂತೋಷಕ್ಕೋಸ್ಕರ ಸ್ವಲ್ಪ ಮಾಡಿದರೆ ಸರಿ. ಬಾಕಿ ಉಳಿದ ದಿವಸಗಳಲ್ಲಿ ಯಥೇಚ್ಛವಾಗಿ ಆ ಮಲಿನವನ್ನು ಮಾಡಬಾರ್ದು. ಆಮೇಲೆ ಶಬ್ದ ಮಾಲಿನ್ಯ ಅಂತ ನಾವು ಹೇಳ್ತೇವೆ. ವಾಯು ಮಾಲಿನ್ಯಕ್ಕೆ ಶಬ್ದ ಮಾಲಿನ್ಯ ಕೂಡ ಸೇರ್ತದೆ. ಅಂದ್ರೆ ಆ ಶಬ್ದದ ಅಲೆ ತರಂಗಗಳು ವಾಯುವನ್ನೇ ಸೇರ್ಕೊಂಡು ಪ್ರಸಾರ ಆಗೋದು. ಹಾಗಾಗಿ ಅಲ್ಲಿ ಬೇರೆ ಬೇರೆ ಜೀವಿಗಳಿಗೆ ತೊಂದರೆ ಆಗ್ತದೆ. ನಮಗೆ ಗೊತ್ತಾಗದೆ ಹೋಗ್ಬೋದು, ಲೋಕದ ಬೇರೆ ಬೇರೆ ಜೀವಿಗಳಿಗೆ ಅದರಿಂದ ತೊಂದರೆ ಆಗ್ತದೆ. ಹಾಗಾಗಿ ಅದನ್ನ ಆದಷ್ಟು ಮಾಡಬಾರದು. ಭೂಮಿಯ ಮಾಲಿನ್ಯ ಬಗ್ಗೆ ನಾನು ಹೊಸದಾಗಿ ಮತ್ತೆ ಹೇಳೋದೇ ಬೇಡ. ಭೂಮಿಯನ್ನು ಅಗಿತೇವೆ, ತೆಗಿತೇವೆ, ಯಾವ ರೀತಿಯಲ್ಲಿ ಏನೆಲ್ಲ ಕೆಟ್ಟ ಉಪಕ್ರಮಗಳನ್ನು ನಾವು ಮಾಡ್ತೇವೆ ಅಂತ ಅನ್ನೋದು ನಿಮಗೆ ಗೊತ್ತಿದೆ. ಗಣಿಗಾರಿಕೆ, ಅದ್ರ ಬಗ್ಗೆ ವಿಸ್ತೃತವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಪ್ರತಿ ದಿವಸ ಪ್ರತಿ ಗಳಿಗೆಯಲ್ಲೂ ಕೂಡ ಬೇರೆ ಬೇರೆ ತರಹದ ರೀಲ್ಗಳಲ್ಲಿ ಅಥವಾ ವಿಡಿಯೋ ಕ್ಲಿಪ್ಗಳಲ್ಲಿ ನಿಮಗೆ ಸಿಗ್ತಾ ಇರ್ತದೆ. ಎಲ್ಲೋ ಏನೋ ಆಯ್ತು, ಇವತ್ತೇನಾಗ್ತಾ ಇದೆ, ಅದು ಬ್ಯಾಲೆನ್ಸ್ ತಪ್ಪಿರೋದ್ರಿಂದ ಇವತ್ತು ಭೂ ಕುಸಿತ ಆಗ್ತಾ ಇದೆ, ಮತ್ತೇನೋ ಆಗ್ತಾ ಇದೆ, ಪರ್ವತಗಳೇ ಕುಸಿದು ಬಿಡ್ತವೆ ಅಥವಾ ಇನ್ನೇನೇನೋ ಅವಘಡಗಳು, ಭೂಮಿ ಬಾಯಿ ಬಿಡ್ತದೆ, ದೊಡ್ಡ ಸುರಂಗ ಏರ್ಪಾಟಾಗ್ಬಿಡ್ತದೆ, ಹೀಗೆಲ್ಲ ನಡೀತಾ ಇದೆ. ಹಾಗಾಗಿ ನಾವು ಸ್ವಚ್ಛವಾಗಿಟ್ಟರೆ, ಶುದ್ಧವಾಗಿಟ್ಟರೆ, ಸಾತ್ವಿಕರಾಗಿ ಬದುಕಿದ್ರೆ ಪಂಚಭೂತಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದ ಹಾಗೆ ಆಗ್ತದೆ. ಹಾಗಾಗಿ ಆ ಪಂಚಭೂತಗಳಿಗೆ ಕೃತಜ್ಞತೆ ಸಲ್ಲಿಸೋದ್ರಿಂದ ದಿನನಿತ್ಯ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನು ಎಸಗಿರ್ತದೆ. ಅಂತಹ ತಪ್ಪುಗಳನ್ನ ನಾವು ಮಾಡೋದನ್ನ ದೇವರು ಕ್ಷಮಿಸ್ತಾನೆ ಅಂತ. ಜಗನ್ನಿಯಾಮಕ ಶಕ್ತಿ ಅದನ್ನ ಪರಿಮಾರ್ಜನೆ ಮಾಡ್ತದೆ, ಅಲ್ಲಿ ಮುಗೀತು ಅಂತ ಮಾಡ್ತದೆ ಅಂತ. ಬ್ಯಾಲೆನ್ಸ್ ಅಂತ ಕ್ರಿಯೇಟ್ ಆಗೋದಿಲ್ಲ. ಯಾವುದು ಅಂತದ್ದು, ಈಗ ಸೊಳ್ಳೆ ಬರ್ತದೆ, ನೀವು ಬ್ಯಾಟ್ ತಗೊಂಡು ಸೊಳ್ಳೆ ಹೊಡಿತೀರಿ, ಅಥವಾ ಯಾವುದೊಂದು ಬತ್ತಿಯನ್ನ ಉರಿಸಿ ಸೊಳ್ಳೆಯನ್ನ ಓಡಿಸ್ತೀರಿ, ಇರುವೆಯನ್ನ ಗೊತ್ತಿಲ್ಲದೆ ಕಾಲಲ್ಲಿ ತುಳಿದು ಸಾಯಿಸಿಬಿಡ್ತೀರಿ, ಅಥವಾ ಏನೋ ಇರುವೆ ಪುಡಿಯನ್ನು ಹಾಕಿ ಕಾಯಿಸಿಬಿಡ್ತೀರಿ. ನಾನಾ ತರದ ಪಶು ಪಕ್ಷಿಗಳಿಗೆ ನಮ್ಮಿಂದ ತೊಂದರೆ ಆಗಿರ್ತದೆ, ಕಿರಿಕಿರಿ ಆಗಿರ್ತದೆ, ಅವರ ಜೀವನಗಳಿಗೆ ತೊಂದರೆ ಆಗಿರ್ತದೆ. ಹಾಗಾಗಿ ಇಂತಹ ನಮ್ಮ ಪಾಪಕರ್ಮಗಳು ನಿವಾರಣೆ ಆಗಬೇಕು ಅಂತಂದ್ರೆ ಪಂಚಭೂತಗಳಲ್ಲಿ ನಾವು ಒಂದು ಗೌರವವನ್ನು ಇಟ್ಕೊಂಡಿರ್ಬೇಕು, ಸ್ವಚ್ಛತೆಯನ್ನ ಕಾಪಾಡಿಕೊಂಡಿರ್ಬೇಕು, ಗೋವುಗಳಿಗೆ ವಿಶೇಷವಾಗಿ ಆಹಾರವನ್ನು ಕೊಡಬೇಕು. ಅಂತಹ ಸಾತ್ವಿಕ ಪ್ರಾಣಿಗಳಿಗೆ ವಿಶೇಷ ಆಹಾರ. ಯಾಕೆಂದ್ರೆ ಸಾಧು ಪ್ರಾಣಿಗಳವು. ನಾವು ಅನೇಕ ಪ್ರಾಣಿಗಳನ್ನು ನೋಡ್ತೇವೆ,
ಹಿಂಸ ಪ್ರಾಣಿಗಳು ಸಾಕಷ್ಟು ಇರ್ತವೆ. ಅವು ಹೇಗೋ ಶಕ್ತಿ ಬಲಿಷ್ಠವಾಗಿರ್ತವೆ, ಬೇರೆ ಪ್ರಾಣಿಗಳನ್ನು ತಿಂದು ಬದುಕ್ತವೆ. ಆದರೆ ಈ ಸಾತ್ವಿಕ ಪ್ರಾಣಿಗಳಿಗೆ ಹುಲ್ಲು ಅಥವಾ ನೈಸರ್ಗಿಕವಾಗಿ ಸಿಗುವಂತ ಕೆಲವು ಆಹಾರಗಳು ಮಾತ್ರ ಅವುಗಳಿಗೆ ಸಿಗುತ್ತವೆ, ಸಿಗಬೇಕು. ಸಿಗಲಿಲ್ಲ ಅಂತಂದ್ರೆ ಅವು ಉಪವಾಸ ಇರಬೇಕಾಗ್ತದೆ. ಅಂತಹ ಸನ್ನಿವೇಶ ಇವತ್ತಿನ ದಿವಸ ಇದೆ. ಯಾಕೆಂದ್ರೆ ಗೋಮಾಳಗಳಿಲ್ಲ, ಗೋವುಗಳು ನಮಗೆ ಬೇಕು. ಗೋವುಗಳಿಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವುಗಳ ಹಾಲು ನಮಗೆ, ಗೋವು ಅಂತನ್ನೋದು ಎರಡನೇ ತಾಯಿ, ಹುಟ್ಟಿಸಿದ ತಾಯಿ. ನಮಗೆ ಬಾಲ್ಯದಲ್ಲಿ 1-2 ವರ್ಷ ಹಾಲನ್ನ ಕುಡಿಸಿದ್ರೆ ನಂತರದ ಜೀವಮಾನ ಪರ್ಯಂತ ನಮಗೆ ಪ್ರತಿನಿತ್ಯ ಹಾಲನ್ನ ಕೊಡುವಂಥವಳು ಗೋಮಾತೆ. ಹಾಗಾಗಿ ಗೋವಿನ ಋಣವನ್ನು ಕೂಡ ನಾವು ತಿಳಿಸಲಿಕ್ಕಾಗೋದಿಲ್ಲ. ಗೋವಿಗೆ ಆದಷ್ಟು ನಾವು ಗೋ ಸೇವೆಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಸಾಧ್ಯವಾದರೆ ಹಳ್ಳಿಗಳಲ್ಲಿ ನಾವು ದನಗಳನ್ನ, ಹಸುಗಳನ್ನು ಸಾಕಬೇಕು. ಇದ್ದವರು, ಅನುಕೂಲ ಇದ್ದವರು ಗೋಶಾಲೆಗಳನ್ನ ಮಾಡಬಹುದು. ಅದಿಲ್ಲ ಅಂತಂದ್ರೆ ಗೋಶಾಲೆಗಳನ್ನು ನಡೆಸುವಂತವರಿಗೆ ಹಣ ಸಹಾಯ ಮಾಡೋದ್ರಿಂದ ಅಥವಾ ಗೋವುಗಳು ತಿನ್ನುವಂತ ಗ್ರಾಸ, ಆಹಾರ ಸಪ್ಲೈ ಮಾಡೋದ್ರಿಂದ ಅವುಗಳನ್ನ ಸೇವೆ ಮಾಡ್ದಂಗೆ ಆಗ್ತದೆ. ಆ ರೀತಿಯಲ್ಲಿ ನಾವು ನಡೆಸಬೇಕಾಗ್ತದೆ. ಹೀಗೆ ಚತುರ್ಯಜ್ಞಗಳನ್ನ ನಾವು ಪೂರೈಸಿದಾಗುತ್ತದೆ. ಇದು ನಮ್ಮ ಕರ್ತವ್ಯ. ಈ ಕರ್ತವ್ಯವನ್ನ ನಾವು ನಿಭಾಯಿಸಿದ್ರೆ ನಾವು ಜೀವನದಲ್ಲಿ ಬೇರೆ ಔನ್ನತ್ಯಗಳನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು. ನಮಸ್ಕಾರ.